ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ವಾಸ್ತವಿಕ ಬದುಕಿನ ಕೆಲವು ಮಹತ್ವದ ವಿಷಯಗಳು, ಜನರ ಭಾವನೆಗಳು, ಕೆಲವು ಆಲೋಚನೆಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನಾವಿರೋ ಈ ಸಮಾಜದಲ್ಲಿ ಆ ದೇವರುಗಳಿಗೆ 1,00,000 ರೂಪಾಯಿ ಕಾಣಿಕೆ ರೂಪದಲ್ಲಿ ಕೊಟ್ಟರೆ ನಿನಗೆ ದೊಡ್ಡ ಸಾಹುಕಾರ ಅಂತ ಅನ್ನುವುದಿಲ್ಲ. ನಿನಗೆ ಕೇವಲ ಭಕ್ತ ಅಂತೆ ಕರೆಯುತ್ತಾರೆ. ಅದೇ ಒಂದು ವೇಳೆ ನೀನು ಹಸಿದು ಬಂದವನಿಗೆ ಊಟ ಹಾಕಿದರೆ ಅವನೇ ನಿನಗೆ ದೇವರು ಅಂತ ಕರೆಯುತ್ತಾನೆ. ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ದಾನ ಅಂದರೆ ಅದು ಅನ್ನದಾನ. ಅನ್ನದಾನ ಮಾಡಿ. ನಿಮ್ಮ ಹತ್ತಿರ ಕೋಟಿ ಹಣ ಇದ್ದರೆ ಅದಕ್ಕೆ ಬರುತ್ತದೆ. ಕಷ್ಟದ ಕಾಲದಲ್ಲಿ ಯಾರಾದರೂ ಸಹಾಯ ಕೇಳಿದರೆ ಕೈಲಾದಷ್ಟು ಸಹಾಯ ಮಾಡಿ. ಇದು ಬದುಕು ಬಲು ಚಿಕ್ಕದು. ಇರುವಷ್ಟು ದಿನ ಎಲ್ಲರೊಂದಿಗೆ ನಗುತ್ತಾ ನೆಮ್ಮದಿಯಿಂದ ಕಾಲ ಕಳೆಯಿರಿ. ಇಷ್ಟೇ ಜೀವನ. ಈ ಪ್ರಪಂಚದಲ್ಲಿ ನಮ್ಮ ಈ ಸಾಮಾಜಿಕ ಬದುಕಿನಲ್ಲಿ ಈ ಮನುಷ್ಯ ಏನೇ ಮಾಡಿದರೂ ಏನಾದರೊಂದು ಹೇಳಿಯೇ ಬಿಡುತ್ತಾನೆ. ನೀನು ಯಾವುದೇ ಕೆಲಸ ಮಾಡಿದರೂ ಸಹ ಏನಾದರೊಂದು ಮಾತನಾಡಿಯೇ ಬಿಡುತ್ತಾನೆ. ಉದಾಹರಣೆಯಾಗಿ ಹೇಳಬೇಕಂದ್ರೆ, ನೀನು ಒಂದು ಕೆಂಪು ಕಲರ್ದ ಹೊಸ ಕಾರು ಖರೀದಿಸಿದರೆ ಜನರು ಅನ್ನುತ್ತಾರೆ, ದೋಸ್ತ ನೀನು ಬೇರೆ ನೀಲಿ ಕಲರ್ದ ಕಾರು ಖರೀದಿಸಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಮತ್ತು ಯಾವುದಾದ್ರೂ ಒಂದು ಕೆಲಸ ಮಾಡಲು ಹೊರಟರೆ, ಬಿಸ್ನೆಸ್ ಹಾಕಲು ಹೊರಟರೆ ಜನ ಅನ್ನುತ್ತಾರೆ, ಏನಪ್ಪ ಇಷ್ಟೊಂದು ರಿಸ್ಕ್ ಯಾಕೆ ತೆಗೆದುಕೊಳ್ಳುತ್ತೀಯ, ಬಿಟ್ಟು ಬಿಡು ಅನ್ನುತ್ತಾರೆ. ಒಂದು ವೇಳೆ ಮದುವೆ ಆದಾಗ ಜನರಿಗೆ ಬಹಳಷ್ಟು ಮಾತುಗಳು ಬರ್ತವೆ. ನೀನು ಯಾಕೆ ಇಷ್ಟೊಂದು ಬೇಗನೆ ಮದುವೆ ಆದೆ, ಮತ್ತು ನೀನ್ಯಾಕೆ ತುಂಬ ಲೇಟಾಗಿ ಮದುವೆ ಆದೆ, ನಿನ್ನ ಜೀವನ ಸಂಗಾತಿ ತುಂಬ ತಪ್ಪಾಗಿ ಆಯ್ಕೆ ಮಾಡಿಕೊಂಡಿದ್ದಿ, ಏನೆಲ್ಲ ಮಾತನಾಡುತ್ತಾರೆ. ಒಂದು ವೇಳೆ ಪರೀಕ್ಷೆಯಲ್ಲಿ ಹೆಚ್ಚಿಗೆ ಅಂಕಗಳು ಪಡೆದುಕೊಂಡರೆ ಜನ ಅನ್ನುತ್ತಾರೆ, ಚೀಟಿ ಮಾಡಿ ಬರೆದು ಹೆಚ್ಚಿಗೆ ಅಂಕಗಳು ಪಡೆದುಕೊಂಡಿದ್ದಾನೆ. ಒಂದು ವೇಳೆ ಕಡಿಮೆ ಅಂಕಗಳು ಪಡೆದರೆ ಜನ ಅನ್ನುತ್ತಾರೆ, ಇವನು ಸರಿಯಾಗಿ ಓದಲಿಲ್ಲ ಅನಿಸುತ್ತದೆ, ಅದಕ್ಕೆ ಕಡಿಮೆ ಅಂಕ ಪಡೆದಿದ್ದಾನೆ ಎನ್ನುತ್ತಾರೆ. ಇಲ್ಲಿ ಜನ ಹೇಗಿದ್ದಾರೆ ಅಂದರೆ ಹುಡುಗಿ ನಾಲಿಗೆ ಥರ, ಅಳಸಾದರ ಅಂಬಲಿ ಮತ್ತು ಗಟ್ಟಿಯಾದ ರೊಟ್ಟಿ. ಹೀಗೆ ಊರಿನ ಚಿಂತೆ ಮಾಡಿ ಅವನು ಬಡವ ಆಗಿದನಂತೆ. ತಮ್ಮ ಕೆಲಸ ತಾವು ನೋಡಿಕೊಳ್ಳಬೇಕು, ಇನ್ನೊಬ್ಬರು ಹಾಗೆ ಹೀಗೆ ಎಂದು ಅಂದುಕೊಳ್ಳಬಾರದು. ಇಲ್ಲಿ 100 ಜನರು 100 ಮಾತನಾಡುತ್ತಾರೆ, ಅವರ ಕೆಲಸನೇ ಅದೇ ಆಗಿರುತ್ತದೆ. ನೀವು ನಿಮಗೆ ತಿಳಿದಂಗೆ ಬದುಕಿ, ನಿಮ್ಮ ಇಷ್ಟ ಬಂದಂತೆ ಜೀವನ ನಡೆಸಿ, ಜನರ ಮಾತಿಗೆ ಬೆಲೆ ಕೊಡದೆ ಕೆಲಸ ಕಾರ್ಯಗಳು ಪ್ರಾರಂಭಿಸಿ, ಅದರ ತಕ್ಕಂತೆ ದುಡಿರಿ, ಯಶಸ್ಸು ಖಂಡಿತ ಸಿಗುತ್ತದೆ. ಬಡತನವೇ ಇರಲಿ, ಶ್ರೀಮಂತಿಕೆಯೇ ಇರಲಿ, ನೀವು ಕೈ ಹಿಡಿದ ವ್ಯಕ್ತಿತ್ವ ಎಂಥದ್ದು ಎನ್ನುವುದರ ಮೇಲೆ ನಿಮ್ಮ ಬದುಕು ಹೇಗೆ ಇರ್ತದೆ ಎಂದು ನಿರ್ಧಾರವಾಗುತ್ತದೆ. ಬಡತನದಿಂದಾಗಲಿ ಅಥವಾ ಶ್ರೀಮಂತದಿಂದಾಗಲಿ ಅಲ್ಲ. ಇಲ್ಲಿ ಸುಖ ದುಃಖ, ನಷ್ಟ ಕಷ್ಟ ನಷ್ಟ ಇವು ನಮ್ಮ ಹಣೆಬರಹದಿಂದ ಯಾವತ್ತೂ ಬರೋದಿಲ್ಲ. ಅವರವರ ನಡವಳಿಕೆಯ ಆಧಾರದ ಮೇಲೆ ಬರುತ್ತದೆ.
ಕಷ್ಟಪಟ್ಟು ದುಡಿಯೋದರಿಂದ ಸುಖ ಬರುತ್ತದೆ, ಮತ್ತು ದುಡಿಯಲಾರದೆ ಇದ್ದರೆ ದುಃಖ ಬರುತ್ತದೆ ಅಷ್ಟೇ. ಇಲ್ಲಿ ಬಡತನಕ್ಕೆ ಮತ್ತು ಶ್ರೀಮಂತಿಕೆ ಯಾವುದೇ ಕೊಡುವುದು ಮತ್ತು ತೆಗೆದುಕೊಳ್ಳೋದು ಯಾವುದೂ ಇಲ್ಲ. ಏಕೆಂದರೆ ಇಲ್ಲಿ ಅಳುವರು ದೊಡ್ಡ ಮನೆಯಲ್ಲಿಯೂ ಅಳುತ್ತಾರೆ, ಹಾಗೆ ಅವರ ಹಣೆ ಬರದಲ್ಲಿ ಇದಕ್ಕೆ ಇದ್ದರೆ ಅವರು ಚಿಕ್ಕ ಮನೆಯಲ್ಲಿಯೂ ನಗುತ್ತಾರೆ. ಇಲ್ಲಿ ಒಂದು ಕಪ್ಪೆಯನ್ನು ಅದನ್ನು ಬಂಗಾರದ ಇಟ್ಟಂಗಿ ಮೇಲೆ ಕೂಡಿಸಿದರೂ ಮತ್ತು ಬೆಳ್ಳಿಯ ಇಟ್ಟಂಗಿ ಮೇಲೆ ಕೂಡಿಸಿದರೂ ಅದು ಯಾವಾಗಲೂ ಹೊಲಸದ ಕೆಸರಿನಲ್ಲೇ ಹಾರಿ ಹೋಗ್ತದೆ. ಅದೇ ಥರ ನಮ್ಮ ಜೀವನದಲ್ಲಿ ಕೆಲವು ಕೆಟ್ಟ ಜನರು ಇರುತ್ತಾರೆ. ಅವರು ಪ್ರೀತಿ, ಪ್ರೇಮದ ಸನ್ಮಾನ, ಗೌರವ ಕೊಡುತ್ತಾರೆ, ಆದರೆ ಅವರು ಅಹಂಕಾರ ತೋರಿಸುತ್ತಾರೆ, ಕೆಟ್ಟ ಬುದ್ಧಿ ತೋರಿಸಿ ಬಿಡುತ್ತಾರೆ. ಈ ಪ್ರಪಂಚದಲ್ಲಿ ಯಾರೋ ಯಾರಿಗೆ ಆಗಲ್ಲ. ಇದು ಕಲಿಯುಗ, ಸ್ವಾರ್ಥದ ಪ್ರಪಂಚ. ನಮ್ಮವರು ತಮ್ಮವರು ನನಗಾಗುವರು ಅನ್ನೋದು ಬರೀ ಭ್ರಮೆಯಷ್ಟೇ. ನೀನು ನಗುತ್ತಿರುವಾಗ ಮಾತ್ರ ಜನ ನಗುತ್ತಾರೆ, ಮತ್ತು ನೀನು ಅಳುತ್ತಿರುವಾಗ ಈ ಜನರು ಅಳುತ್ತಾರೆ ಅಂತ ಯಾವತ್ತೂ ಭಾವಿಸಬೇಡ. ನಾಟಕ ಆಡೋರಿಗಿಂತ ನಾಟಕ ನೋಡುವವರೇ ಹೆಚ್ಚು ಈ ಸಮಾಜದಲ್ಲಿ. ನಂಬಿದರೂ ಎಲ್ಲರೂ ನಮ್ಮವರು ಆಗಲ್ಲ, ಮತ್ತು ನಮ್ಮವರನ್ನು ನಂಬೋದಕ್ಕೂ ಆಗಲ್ಲ. ಒಂದು ದಿನ ನಮ್ಮನ್ನು ನಾವೇ ಸಾಕಾಗಿ ಹೋಗುವ ಜೀವನದಲ್ಲಿ ಬೇರೆಯವರಿಗೆ ಕೊನೆ ತನಕ ಸರಿಯಾಗಿ ಇರುತ್ತೇವೆ ಅನ್ನೋದು ಬರೀ ಕಲ್ಪನೆ. ಹುಡುಕುವಾಗ ಸಿಗಲಿಲ್ಲ ಅಂದರೆ ಇದ್ದಾಗ ಅದನ್ನು ಸರಿಯಾಗಿ ನೋಡಿಕೊಂಡಿಲ್ಲ. ಇಷ್ಟೇ ಜೀವನ. ನಮ್ಮ ಜೀವನಕ್ಕೆ ಶೆರೆ ಅವಶ್ಯಕತೆ ಇಲ್ಲ, ಆದರೆ ಅದು ತಯಾರಿಸುವನು ಕೋಟ್ಯಾಧೀಶ. ಸಿಗರೇಟ್, ಬೀಡಿ ಇವು ಯಾವ ಅವಶ್ಯಕತೆ ಇಲ್ಲ, ಆದರೆ ಇದನ್ನು ತಯಾರಿಸುವನು ಕೋಟ್ಯಾಧೀಶ. ಆದರೆ ಇದನ್ನು ತಯಾರಿಸುವನು ಕೋಟ್ಯಾಧೀಶ. ಆದರೆ ನಮ್ಮ ಉಪಯೋಗಕ್ಕೆ ಆಹಾರ, ಊಟ ಬಹಳಷ್ಟು ಅವಶ್ಯಕತೆ ಇದೆ, ಆದರೆ ತಯಾರಿಸುವನು ಬಹಳ ಬಡವನಾಗಿದ್ದಾನೆ. ಅಂದರೆ ಇಲ್ಲಿ ಒಳ್ಳೆತನಕ್ಕೆ ಯಾವ ಬೆಲೆ ಇಲ್ಲ, ಕೆಟ್ಟದಕ್ಕೆ ಹೆಚ್ಚು ಬೆಲೆ. ಆದರೆ ಒಂದು ಮಾತು, ಯಾವುದಕ್ಕೆ ಹೆಚ್ಚು ಬೆಲೆ ಇದೆಯೋ ಅದನ್ನು ಉಪಯೋಗಿಸುವವನು ಹೆಚ್ಚು ಕಾಲ ಬದುಕಲ್ಲ, ಮತ್ತು ಯಾವುದಕ್ಕೆ ಬೆಲೆ ಕಡಿಮೆ ಇದೆಯೋ ಇರುವಷ್ಟು ದಿನ ನೆಮ್ಮದಿಯಿಂದ ಕಾಲ ಕಳೆಯುತ್ತಾನಷ್ಟೇ. ಸಮಾಜದಲ್ಲಿ ಸಮಾಜ ಜನರು ಗುಡಿಗುಂಡರ ಅಂತ ದಿನಾಲು ಸುತ್ತುತ್ತಾರೆ. ಗುಡಿಯಲ್ಲಿರುವ ಗಂಟೆ ಬಾರಿಸುತ್ತಾರೆ, ಶಬ್ದ ಮಾಡುತ್ತಾರೆ, ಆದರೆ ಅವರ ಮನೆಯಲ್ಲಿ ಕುಳಿತಿರುವ ನಿಜವಾದ ದೇವರಾದ ತಂದೆ ತಾಯಿಯವರನ್ನು ಗೌರವಿಸುವುದಿಲ್ಲ. ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜನ್ಮ ಕೊಡುತ್ತಾಳೆ. ಇಲ್ಲಿ ತಾಯಿಯಾದವಳು 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜನ್ಮ ಕೊಡುತ್ತಾಳೆ. ನೀನು ಗಲೀಜು ಮತ್ತೆ ಹೊಲಸು ಮತ್ತೆ ಮಾಡಿದಾಗ ಹಸೆ ಬಟ್ಟೆ ಹಾಕಿ ಎತ್ತಿಕೊಳ್ಳುತ್ತಾಳೆ. ಅದೆಲ್ಲ ಮರೆತೇ ಬಿಟ್ಟಿದೆ. ತಂದೆ ಆದವನು ಸ್ವತಃ ಉಪವಾಸ ಬಿದ್ದು ನಿನ್ನ ಹೊಟ್ಟೆ ತುಂಬಿಸುತ್ತಾನೆ. ಹೆಂಡತಿ ಬಂದ ಮಾತ್ರಕ್ಕೆ ಹಿಂದೆ ಮಾಡಿದ್ದು ಮರೆತೇ ಬಿಟ್ಟು ಅವರ ಮೇಲೆ ಅಹಂಕಾರ ತೋರುವೆಯ. ನಿನ್ನ ಪೂಜೆ, ನಿನ್ನ ಭಕ್ತಿ ಎಲ್ಲವೂ ವ್ಯರ್ಥ ಇದೆ. ದೇವರನ್ನು ಹುಡುಕಬೇಕಾದರೆ ಆ ಕಲ್ಲಿನಲ್ಲಿ, ಮೂರ್ತಿಯಲ್ಲಿ ಇಲ್ಲ,
ತಂದೆ ತಾಯಿಯವರಲ್ಲಿ ಹುಡುಕಿ. ನೆನಪಿರಲಿ, ತಂದೆ ತಾಯಿಯ ಸೇವೆ ಯಾರು ಮಾಡುತ್ತಾರೋ ಅವರು ಜೀವನಪೂರ್ತಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾರೆ. ಅವರ ಸೇವೆ ಎಲ್ಲಕ್ಕಿಂತ ದೊಡ್ಡ ಪೂಜೆ. ಇದೇ ತಂದೆ ತಾಯಿಯರನ್ನು ಗೌರವಿಸಿ. ತಂದೆ ತಾಯಿಯವರ ಮನಸ್ಸು ನೋಯಿಸಬೇಡಿ. ಇಲ್ಲಿವರೆಗೆ ಯಾರು ತಂದೆ ತಾಯಿಯವರನ್ನು ತೊಂದರೆ ಕೊಟ್ಟವರು ಅವರ ಜೀವನದಲ್ಲಿ ನೆಮ್ಮದಿಯಿಂದ ಜೀವನ ಮಾಡಿಲ್ಲ, ಮಾಡುವುದೂ ಇಲ್ಲ. ತಂದೆ ತಾಯಿಯವರನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಸರಿಯಾಗಿ ನೋಡಿಕೊಳ್ಳಿ. ವೃದ್ಧಾಶ್ರಮಕ್ಕೆ ಹಾಕೋದು ಬೇಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.